ನೀವ್ ಹೇಳ್ದಂಗೆ ಜನಪದ ಯಾವತ್ತಿಗೂ ಇರೋದು. ಮೊನ್ನೆ ಒಂದು ರೀಸೆಂಟ್ ಆಗಿ ಒಂದು ವೈರಲ್ ಆಯ್ತು, ಅಪಾಯಕಾರಿ ಬ್ರಹ್ಮ ಈ ಸುಂದರನ ಅನ್ಯಾಯಕಾರಿ ಬ್ರಹ್ಮ ಈ ಸುಂದರ ಸುಂದರನ ಯಾರ್ಯಾರಿಗೆ ತೋರಿಸಿದ ಎಲ್ಲರಿಗೂ ತೋರಿಸ್ಬಿಟ್ರಲ್ಲ ಅಲ್ವಾ ಸರ್? ನೋಡಿ ಅಯ್ಯಪ್ಪ. ಹೆಂಗ್ ವೈರಲ್ ಅದು 30 ವರ್ಷದ ಹಿಂದೆ ಹಾಡಿ. ನಮ್ಮ ಇವರು ನಮ್ಮ ಮಾದೇವಪ್ಪನವರು ಎಸ್ ಮಂಟೇಸ್ವಾಮಿ ಅವ್ರು. ನೋಡಿ ಏನ್ ಅವ್ರಿಗೇನು ಮೈಕಿತ್ತ ಏನಿತ್ತ ಅದೇ ನೀವ್ ಹೇಳ್ದಂಗೆ ಜನಪದ ಯಾವತ್ತೂ ಸಾಯಲ್ಲ. ಸಾಯ್ಲದು ಅದು ನಿಮ್ಗೆ ಅದು ಯಾರು ಬೇಕಿಲ್ಲ ಅವ್ರು ಸುಮ್ಮನೆ ಎಲ್ಲ ಹೇಳ್ಬಿಟ್ಟು ಟಿಂಗ್ 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 ಅಂತ ಹೇಳ್ಬಿಡ್ತಾನ ಅವ್ನು ಬಿಡಲ್ಲ ಅದು. ಆ ನಿಟ್ಟಿನಲ್ಲಿ ಮಾಡದಂತ ರಂಗಸಮುದ್ರ. ಸೊ ಈ ತರದ ಸಿನಿಮಾ ಅಂದ್ರೆ ಇದೊಂದು ಪ್ರಯೋಗಾತ್ಮಕ ಸಿನಿಮಾ ಅನ್ಬೋದು ಅಥವಾ ಕಮರ್ಷಿಯಲ್ ಟಚ್ ಕೊಡಿದಾರೋ ವಾಟ್ ಎವರ್ ನಮ್ಗೆ ಗೊತ್ತಿಲ್ಲ. ಗುಡ್ ಫೀಲ್ ಮೂವಿ ಅಂತ ಹೇಳ್ಬೋದು ಅಷ್ಟೇ ನಾನು. ಅದಕ್ಕೆ ನಾವು ದುಡ್ಡು ಹಾಕಿರೋದ್ರಿಂದ ನಾವು ಇದು ಪ್ರಯೋಗಾತ್ಮಕ ಅಂದ್ಬಿಟ್ರೆ ಆಮೇಲೆ ಅಯ್ಯೋ ಇದು ಯಾವ್ದು ಎಕ್ಸ್ಪೆರಿಮೆಂಟ್ ಕಂಡ ಗುಡ್ ಫೀಲ್ ಮತ್ತೆ ದುಡ್ಡು ಫೀಲ್. ದುಡ್ಡು ಹಾಕಿರೋದ್ರಿಂದ ಇವ್ರು ಗುಡ್ ಫಿಲ್ಮ್ ಅಂತ ನಾವ್ ಹೇಳ್ಬೇಕು. ಅಲ್ಲ ಈ ತರದ ಪ್ರಯೋಗ ಅಂತ ಅಂದಾಗ ರಂಗಾಯಣ ರಘು ಅವರು ರಂಗ ತರಬೇತಿ ಪಡ್ಕೊಂಡು ರಂಗ ಹಿನ್ನೆಲೆಯಲ್ಲಿ ಬಂದಂತವ್ರಿಗೆ ಈ ತರದ ಪಾತ್ರ ಮಾಡೋದೇನು ಕಷ್ಟ ಆಗಲ್ಲ. ಆದ್ರೆ ಪ್ರತಿಯೊಬ್ಬ ಕಲಾವಿದನಿಗೂ ಒಂದೊಂದು ಪಾತ್ರ ಕಷ್ಟನೇ ಅದು. ಸೊ ನೀವು ಮಾಡುವಾಗ ಇಲ್ಲ ಆ ಡೊಳ್ಳು ಬಾರಿಸೋದಾಗ್ಲಿ, ಆ ಡ್ಯಾನ್ಸ್ ಮಾಡೋದಾಗ್ಲಿ ನೋಡಿದ್ರೆ ಇವರೆಲ್ಲ ಪಕ್ಕಾ ಡೊಳ್ಳು ಮಾಸ್ಟ್ರೇ ಇರ್ಬೇಕು ಅಂತ ಅನ್ಸದೆ. ಸೊ ಆ ಪ್ರಿಪರೇಷನ್ ಎಲ್ಲ ಹೆಂಗಿತ್ತು ಸರ್ ಈ ಪಾತ್ರಕ್ಕೆ? ಇಲ್ಲ ಪಾಪ ನಾನು ಕಥೆ ಹೇಳ್ದ ಡೊಳ್ಳು ಗೊತ್ತಿರೋರು ಬರ್ಬೇಕು. ನಾವು ಹೆಜ್ಜೆ ಈಗ ಬಂಗಾರ ಪಂಜರದಲ್ಲಿ ರಾಜ್ಕುಮಾರ್ ಡೊಳ್ಳು ಕುಣಿಸಿ ಅದ್ಭುತ ಅಲ್ವಾ? ಅದು ಹೇಳ ಬೀರಪ್ಪ ದೇವ್ರಿಗೆ ಅಂತ ಅಂದ್ಬಿಟ್ಟು ಕಾರಣಿಕನು ಹೇಳ್ತಾರ ಅದ್ರ ಅದು ಹೆಂಗ್ ಅನ್ಸುತ್ತೆ ನಮ್ಗೆ ನೋಡ್ತಾ ಇದ್ದಾರ ಹಬ್ಬಬ್ಬ ಅಂತ ಅನ್ಸುತ್ತೆ. ಅದಕ್ಕೆ ಅವ್ರು ಯಾರು ಡೊಳ್ಳು ಗೊತ್ತಿರೋರು ಬೇಕು, ಹೆಜ್ಜೆಗಳು ಬೇಕು, ಅದು ಇದ್ ಬೇಕು. ತುಂಬಾ ಇಂಪಾರ್ಟೆಂಟ್. ಹೌದೌದು. ಆಮೇಲೆ ಅದೇ ಹೇಳ್ತಾ ಇದ್ರು ನಿಮ್ಮ ಡೈರೆಕ್ಟರ್ ರಂಗಾಯಣ ಸರ್ ಅಂದ್ರೆ ಆ ಇನ್ವಾಲ್ವ್ಮೆಂಟೇ ಹಾಗೆ ಇತ್ತು. ಎಲ್ಲರಿಗೂ ಡಮ್ಮಿ ಡೋಲ್ ಕೊಟ್ರೆ ರಂಗಾಯಣ ರಘು ಅವರು ಒರಿಜಿನಲ್ ಡೋಲ್ ಕೊಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ರು. ಅದ್ರ ಬಗ್ಗೆ ಹೇಳಿ ಸರ್. ಅಲ್ಲ ಅದು ನಿಮ್ಗೆ ಜತ್ ಅಂತ ಒಂದು ಊರದು ಅದು ಅಲ್ಲ 5 ಲಕ್ಷ ಜನ ಸೇರ್ತಾರ ಅದು ಜತ್ ಅಂತ ಜಾತ್ರೆ ಅದು ಅಲ್ಲಿ ಮಾಡೋಣ ಅಂತ ಇವ್ರು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಾಧ್ಯವಾ ಅಷ್ಟೊಂದ್ ಜನ ಮಧ್ಯೆ ಹಿಂಗೆ ಅವ್ರು ಭಕ್ತಿಗ್ ಬಂದಿರ್ತಾರೆ, ದೇವ್ರ ಹತ್ರ ಬಂದ್ ಏನೋ ಮಾತಾಡ್ಕೊಂಡು ಅವ್ನ ಬಾಧೆ 1 ವರ್ಷದ ಪಾಪ ಪುಣ್ಯಕ್ಕೆ ಅವ್ರ ಕೈ ಮುಗಿಬೇಕಾ ಜನಗಳಿಗೆ. ನಮ್ ಕೋಆಪರೇಟ್ ಮಾಡಿದ್ರು, ನಮ್ಗೆ ಎನ್ಕರೇಜ್ ಮಾಡಿದ್ರು. ಅವ್ರು ದೇವ್ರ ಕಾರ್ಯ ಮುಗಿಸ್ಕೊಂಡ್ ಬಂದ್ ನಮ್ಮ ಹತ್ರ ನಿಂತ್ಕೊಂಡು ನೋಡಿದ್ರು, ಕೇಕೆ ಹಾಕಿದ್ರು. ನಮ್ಮ ಧನು ಮಾಸ್ಟ್ರು, ಇವ್ರು ಡೈರೆಕ್ಟ್ರು ಇವರೆಲ್ಲ ಸೇರ್ಕೊಂಡು ಹೆಂಗೋ ಬಿಡ್ಲಿಲ್ಲ ಮಾಡಿದ್ರಿ. ಹಾಡನ್ನ ಮುಗ್ಸಿರು. ನಿಮ್ಗೆ ಎಲ್ಲಿ ನೋಡಿದ್ರು ಎಲ್ಲೋ ಭಂಡಾರ ತೂರ್ ಬಿಟ್ಟಿರ್ತಾರೆ. ಇಲ್ಲಿ ಇಡೀ ಆವರಣ ಪೂರ್ತಿ ಎಲ್ಲೋ ಮರ ಗಿಡ ಮನುಷ್ಯರು ಎಲ್ಲರೂ ಹಸಿರು ಹಳದಿ ಕಾಣ್ತಿರ್ತಾರೆ. ಅಂತ ಒಂದ್ ಜಾಗದಲ್ಲಿ ನಿಜವಾಗ್ಲೂ ನಾವೆಲ್ಲ ಹೋಗಿ ಮಾಡ್ಕೊಂಡ್ ಬಂದ್ವಿ. ಅದನ್ನ ಅವರ ಪ್ರೀತಿ ಮತ್ತೆ ಇವರ ಶ್ರದ್ಧೆ, ಅದು ಡೊಳ್ಳಿನ ಸಾಂಗೆ ಅಲ್ಲಿ ಮಾಡಿದ್ದು, ಶಿವನ ಸಾಂಗು. ಮೈಲಾರ್ಲಿಂಗ ಅಂದ್ರೆ ಶಿವನೇ ಬರ್ತಾರೆ. ಸಾಂಗ್ ಅದ್ಭುತವಾಗಿ ತುಂಬಾ ಎಮೋಷನಲ್ ಆಗಿದೆ. ಸರ್ ರಂಗಾಯಣ ರಘು ಅಂದ ತಕ್ಷಣ ನೆನಪಾಗದೆ ತಲೆ ಬಾಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ, ಈ ತರದ ಅದು ಆ ಹ್ಯಾಂಗ್ ಅವರಿಂದ ಇವತ್ತಿಗೂ ಬಂದಿಲ್ಲ. ನೀವು ಸ್ಕ್ರೀನ್ ಮೇಲೆ ಬಂದ ತಕ್ಷಣ ವಿಷಲ್ ಬೀಳ್ತವೆ, ಇನ್ನೊಂದು ಮಗದೊಂದು. ಸೊ ಹಂಗೆ ನೋಡ್ತಾ ಬಂದ್ರೆ ನೀವ್ ಹೇಳಿದ್ರ ಅಪ್ಪ ಆದ್ರಿ, ಮಾವ ಆದ್ರಿ, ಅಣ್ಣ ಆದ್ರಿ, ಈ ತರದ ಪಾತ್ರಗಳೆಲ್ಲ ಮಾಡ್ಕೊಂಡ್ ಬಂದಾಗ ಇಲ್ಲಿ ತಾತನ ಪಾತ್ರ ಮಾಡ್ತಾ ಇದ್ದೀನಿ ವಿಜಯ್ ಅಂತ ಎಲ್ಲ ಹೇಳಿದ್ರಿ. ಸೊ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಬದಲಾವಣೆ ಬಯಸ್ತಾನೆ ಒಬ್ಬ ಕಲಾವಿದ. ಸೊ ನೀವು ಈ ಪಾತ್ರ ಮಾಡುವಾಗ ಸರಾಗವಾಗಿ ಅನಿಸ್ತು ಹೇಗೆ? ಯಾಕಂದ್ರೆ ಉತ್ತರ ಕರ್ನಾಟಕ ಭಾಷೆ, ಆ ಭಾಷೆ ನಿಮಗೆ ಹೊಸದಲ್ಲ, ಆದ್ರೂ ಇಲ್ಲಿ ಆ ತೊಡಸ್ಕೊಂಡಿದ್ದಿಲ್ಲ ಹೇಗೆ ಸರ್? ನೋಡಿ ಮೊನ್ನೆ ಟಗರು ಪಲ್ಯ ಬಂತು, ಅದು ಮಂಡ್ಯ ಭಾಷೆ ಇತ್ತು ಅಲ್ವಾ? ಹೌದು, ಅದು ಬಂತು. ಹಿಂಗೆ ಆ ತರದ್ ನಿಮ್ಗೆ ಹೊಸತನಗಳ್ ಏನೋ ಬಂದಾಗ ಅದನ್ನ ಕಲ್ತ್ ಮಾಡ್ಬೇಕು ಅಂತ ನಾವೆಲ್ಲ ಯಾವ್ದೋ ಬೇರೆ ಕಲ್ತ್ ಮಾಡ್ಬೇಕಲ್ಲ. ಮಂಡ್ಯ ನಂಟು ನಿಮ್ಗೆ ಜಾಸ್ತಿ ಈಸಿ ಆಯ್ತು. ಇಲ್ಲ ಈಸಿ ಏನಿಲ್ಲ, ಅದು ಮಂಡ್ಯದ ಮಳವಳ್ಳಿ ಭಾಷೆ. ಅದು ಮಂಡ್ಯದ ಪ್ಯಾಟರ್ನ್ ಸಿಕ್ಬಿಡುತ್ತೆ ನಿಮ್ಗೆ. ಮಂಗ್ಳೂರ್ ಪ್ಯಾಟರ್ನ್ ಸಿಗುತ್ತೆ, ಪದಗಳು ಸಿಗಲ್ಲ. ಅದು ಮತ್ತೆ ಒಬ್ಬ ಮಂಡ್ಯದನ್ನ ಕೇಳಿದಾಗ ಪೂರ್ತಿ ನಮ್ಮ ಭಾಷೆ ನಮ್ಮ ಪದಗಳು ಬಳಸಿದಾರೆ ಅಂತ ಅನ್ಸ್ಬೇಕಲ್ಲ. ಅದು ಮಳವಳ್ಳಿದೊಂದು ಅದನ್ನ ಮಾಡಿದ್ದು. ಇದ್ರಲ್ಲೂ ಅಷ್ಟೇ ಅವ್ರು ಸ್ವತಃ ಅವ್ರು ಹೊಸಪೇಟೆಯವರು, ಹಂಗಾಗಿ ಅವ್ರಿಗೆ ಗೊತ್ತ ಅವ್ರಿಗಿತ್ತು ಅಂತ ಹೇಳಿದೆ. ನೀವು ಸ್ಲಾಂಗ್ ನಂಗೆ ಸಿಗುತ್ತೆ, ಮಂಗ್ಳೂರ್ದು ಸಿಗುತ್ತೆ, ಮಂಡ್ಯ ಸಿಗುತ್ತೆ, ಎಲ್ಲ ಸಿಗುತ್ತೆ. ನನಗೆ ಪದಗಳು ಬೇಕು, ಪದಗಳು ಅದು ಅವ್ರಿಗೆ ಗೊತ್ತಿತ್ತು ಅವ್ರಿಗೆ. ಹಂಗಾಗಿ ಆಮೇಲಿಂದ ಹೌದು ನನಗೆ ಒಂದು ಫಸ್ಟ್ ಪ್ರಾರಂಭಕ್ಕೆ ಒಂದು 100 ಸಿನಿಮಾ 150 ಸಿನಿಮಾ ವಿಲನ್ ಮಾಡಿದೆ. ಆಮೇಲೆ ಕಾಮಿಡಿಯನ್ ಬಂದೆ. ದುನಿಯಾ ಆದ್ಮೇಲೆ ನಮ್ ದುನಿಯಾ ಎಲ್ಲ ಚೇಂಜ್ ಆಯ್ತು, ಚೇಂಜ್ ಆಯ್ತು. ಅದಾದ್ಮೇಲೆ ನನಗೆ ಈ ತರದ್ ನನಗೆ ತುಂಬಾ ಯಾವ್ದು ಕೌಸಲ್ಯ ಸುಪ್ರಜಾ ಆಗ್ಬೋದು, ಈಗ ಬರ್ತಿರೋ ಟಗರ್ಪಲ್ಯ ಆಗ್ಬೋದು, ಇದಾಗ್ಬೋದು, ಆಮೇಲೆ ಶಾಕಾಹಾರಿ ಆಗ್ಬೋದು, ಅಜ್ಞಾತವಾಸಿ ಆಗ್ಬೋದು, ಇವೆಲ್ಲ ಬೇರೆ ತರದ ಸಿನಿಮಾಗಳು. ನಿರ್ದೇಶಕರು ರಂಗಾಯಣ ರಘುನ ಇದುವರೆಗೆ ಯಾವುದೇ ಪಾತ್ರಕ್ಕೆ ಬ್ರ್ಯಾಂಡ್ ಮಾಡ್ಲಿಲ್ಲ.
ಅಲ್ಲ ಅದು ನನ್ನ ನಿಜವಲ್ಲ ನನ್ನ ಸೌಭಾಗ್ಯ ಅಂತ ಹೇಳ್ಬೇಕು ಅವ್ರ. ನಾನು ಬೇರೆ ಬೇರೆ ತರ ಯೋಚನೆ ಮಾಡಿದ್ರು, ಬೇರೆ ಬೇರೆ ತರ ಯೋಚನೆ ಮಾಡ್ಕೊಂಡು ಬಂದು ಹಿಂಗ್ ಮಾಡ್ಬೋದು. ಪ್ರತಿ ಸಿನಿಮಾದಲ್ಲೂ ವಿಭಿನ್ನವಾಗಿ ಏನೋ ಅವ್ರಿಗೆ ನನ್ಗೆ ಅದಕ್ಕೆ ನಂಗೆ ತುಂಬಾ ನಮ್ಗೆ ಖುಷಿ ಆಗುತ್ತೆ. ನನಗೆ ನಿರ್ಮಾಪಕರೇ ಎಷ್ಟೋ ಸರಿ ಫೋನ್ ಮಾಡಿ ಹೇಳಿದ್ರೆ ಈ ತರದೊಂದು ಪಾತ್ರ ಇದ್ರೆ ರಂಗಣ್ಣ ನೀನ್ ಮಾಡ್ಬೇಕು ಅಂದ್ಬಿಟ್ಟು ನನಗೆ. ಅದು ನಮ್ಗೆ ಎಲ್ಲ ನಿರ್ಮಾಪಕರು ಅಷ್ಟೇ, ಎಲ್ಲ ನಿರ್ದೇಶಕರು ಅಷ್ಟೇ. ಸೂರ್ಯ ಅವ್ರು ಬೇರೆ ಬೇರೆ ಹತ್ರ ಟ್ರೈ ಮಾಡಿದ್ರು, ಭಟ್ರು ಟ್ರೈ ಮಾಡಿದ್ರು, ಈಗ ಇವ್ರು ಮಾಡಿರೋದಾಗ್ಬೋದು. ಆಮೇಲೆ ಈಗ ಬರ್ತಿರೋ ನಮ್ಮ ಅಜ್ಞಾತವಾಸಿ, ನಮ್ ಗುಲ್ಟು ಡೈರೆಕ್ಟರ್ ಜನಾರ್ದನ್, ನಮ್ಮ ಗುಲ್ಟು ಹಿಂಗೆ ಅದೊಂಥರ ನನ್ಗದು ಹೌದು, ನಂಗೆ ಇಷ್ಟನೂ ಆಗುತ್ತೆ. ಹೌದಲ್ಲಪ್ಪ ನನ್ನ ಬಗ್ಗೆ ಇಷ್ಟಲ್ಲ ಯೋಚನೆ ಮಾಡ್ತಾರಂತ ಖುಷಿ ಆಗುತ್ತೆ. ಒಬ್ಬ ಬರಹಗಾರ ಒಬ್ಬ ಕಲಾವಿದನ ಬರೀತಾನೆ ಅಂದ್ರೆ ಅದಕ್ಕೆ ನಾವು ರೆಡಿ ಆಗಿರೋ. ಹೌದು, ನಮ್ಮನ್ನು ಕುಂದಿರ್ಸ್ಕೊಂಡ್ ಬರೀತಾರೆ ಅಂತಂದಾಗ. ಓಕೆ ಸರ್, ಶಿವ ಇದು ರಂಗ ಸಮುದ್ರದಲ್ಲಿ ಸಾಕಷ್ಟು ಪಾತ್ರಗಳು ಬರ್ತಾ ಹೋಗ್ತವೆ. ನೀವು ಹೇಳಿದ್ರಿ ಕಲಾ ಪ್ರಕಾರದ ಬಗ್ಗೆ ಮಾಡಿದೀವಿ, ಜನಪದ, ಆ ಸೊಗಡು ಎಲ್ಲ ಇದೆ ಅಂತ. ನೀವು ಈ ಸಿನಿಮಾದಲ್ಲಿ ಆ ಜರ್ನಿ ಉದ್ದಕ್ಕೂ ಒಂದಿಷ್ಟು ಪಾತ್ರಗಳು ಬಂದಾಗ ಧಾರ್ಮಿಕ ಸಂಘರ್ಷ ಏನಾದ್ರು ಇದೆಯಾ, ಜಾತಿ ಸಂಘರ್ಷ ಏನೋ ಇದೆಯಾ? ಇಲ್ಲಪ್ಪ, ಇಲ್ಲಿ ಏನ್ ಹೇಳಕ್ ಹೊರಟಿದ್ದೀರಾ? ಹೇಳಿದ್ವಲ್ಲ, ತಾತ ಮತ್ತು ಮೊಮ್ಮಗ. ತಾತನಿಗಿರೋ ಧಾವಂತ ಅಷ್ಟೇ, ಅವನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲೇನೋ ಒಂದು ಅದಾಗುತ್ತೆ. ಅವನದನ್ನ ಹೆಂಗ್ ಸಂಪಾದಿಸ್ಕೊಂಡಿದ್ದಾನೆ, ಹೆಂಗ್ ಜನಪದದಿಂದ ಹೆಂಗ್ ಅಷ್ಟೆಲ್ಲ ಪ್ರೀತಿ ಬರುತ್ತೆ. ಯಾರಿಗಾರು ದುಡ್ಡು ಕೊಟ್ನಾ ನನ್ ಕೈ ಮುಗಿರಿ ಅಂತ? ಕೇವಲ ನಗು, ಅವನ ಪ್ರೀತಿ ಮಾತುಗಳಿಂದ, ಅವನೊಂದು ವ್ಯಕ್ತಿತ್ವದಿಂದ ಅವನ್ನೆಲ್ಲರೂ ಅವ್ನ ಪ್ರೀತಿಸ್ತಾರೆ. ಯಾಕಷ್ಟು ಪ್ರೀತಿಸ್ತಾರೆ ಅವನ್ನ, ಈ ವಿಚಾರಕ್ಕೆ ಹೋಗ್ತಾರೆ. ಧಾರ್ಮಿಕವಾದಂದ್ರೆ ನಿಮ್ ಜನಪದಕ್ಕೆ ಒಂದು ಗೊತ್ತಿದೆಯಲ್ಲ, ಒಂದು ಯಾವತ್ತು ಅವನ ಜನಪದ ಅವನು ಯಾವ್ದೋ ಒಂದು ದೇವ್ರ ಜೊತೆ ಅವ್ನು ಕನೆಕ್ಟ್ ಇರ್ತದೆ. ನಾನು ಅವನಿಗೆ ಮಾಡ್ತೀನಿ. ಇದು ಮೈಲಾರ ಲಿಂಗಂಗೆ ನಾನು ಮಾಡಿದ್ರೆ ಸಿದ್ಧಿ ಅಂತ ಹೇಳಿದ್ರಲ್ಲ, ಹೌದು, ಅವನಿಗೆ ಲಿಂಕ್ ಮಾಡ್ತಾರೆ. ನಿನಗೆ ಒಪ್ಪಿಸ್ತೀನಿ ತಗೋ, ನಾವು ಹಾಡ್ತೀನಿ, ನಾನು ಕೇಳಿಸ್ಕೋ, ಬಾರಿಸ್ತೀನಿ ನೋಡ್ಕೋ, ಹಂಗ ಅವ್ನಿಗೆ ರಿಲೇಟ್ ಮಾಡ್ತಾನೆ. ಆ ತರದಲ್ಲಿ ಒಂದು ಹೋಗಿದ್ದಾರೆ. ಇನ್ನ ಈ ತರದಕ್ಕೆ ಬಂದಾಗೆ ಅದು ಜಾತಿ ಗೀತಿ ಆ ತರದ್ದೇನು ಇಲ್ಲ. ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಅಂದಷ್ಟೇ ಈಗ ಭಂಡಾರ, ಆ ಡೊಳ್ಳು ಅಂದ ತಕ್ಷಣ ಒಂದು ಇದಕ್ಕೆ ಸೀಮಿತ ಆಗುತ್ತೆ. ಹೌದು, ಅಂತರಕ್ಕೂ ಅದು ಬೇರೆ ದೊಡ್ಡ ಸಬ್ಜೆಕ್ಟ್, ತುಂಬಾ ದೊಡ್ಡ ಸಬ್ಜೆಕ್ಟ್. ಅದನ್ನ ಬಗಿಬೇಕು, ಅದನ್ನು ಬಗದ ಕಿತ್ತು ಬಿಸಾಕ್ಬೇಕು. ಅದನ್ನ ಆ ತರ ಸಬ್ಜೆಕ್ಟ್ ಮಾಡ್ಬೇಕು, ಅದನ್ನು ಮಾಡ್ಬೇಕು. ಹೇಳ್ತೀನಿ ಕೇಳಿ, ಅದನ್ನು ಕರೆಕ್ಟ್ ಅದು ವಿಚಾರನೇ ಬೇರೆ ಅದು. ಅವಾಗ ನಾವು ಎಲ್ಲರೂ ಅದಕ್ಕೆ ಆ ಥರದ್ದು ನಾವು ಕಾಯ್ತಾ ಇದೀವಿ, ಆ ಥರದ್ದನ್ನ ಬಂದು ಇನ್ನು ಕಿತ್ತು ಬಿಸಾಕನ ಅಂತ. ಅಲ್ಲ, ಈಗಿನ ಮಾಡರ್ನೈಸ್ ಜನ ಎಲ್ಲಿ ಮಾಡರ್ನೈಸ್ ಆದ್ರೂ ನಿಮ್ಗೆಲ್ಲ ನೋಟ ಬದಲಾಗಿದೆ. ಸಿನಿಮಾಗಳು ನೋಡ್ಕೊಂಡ್ ಬಂದವರು ಹೋಗಿ ನೀವು ಮೇಕಿಂಗ್ ಬೇರೆ ಇದೆ. ಇಲ್ಲ, ನೀವು ನೋಡಿ ಎಷ್ಟು ಮನೆಯಲ್ಲಿ ನೋಡ್ತೀವಿ, ಎಷ್ಟು ಪ್ರಾಬ್ಲಮ್ ನೋಡ್ತೀವಲ್ಲ. ಇಲ್ಲ ಎಲ್ಲ ಮತ್ತೆ ಎಲ್ಲ ಯಾರು ಊರಿಗೆ ಬಂದ ಅಂತ ಹೊಡೆದಿರ್ತಾರೆ, ನೀರು ಕುಡಿದು ಮರ್ಯಾದೆ ಹತ್ತಿಗಳಾಗಿದ್ದಾವೆ, ನೀರು ಬಿಟ್ಟಿಲ್ಲ. ಇವೆಲ್ಲ ಈ ತರದೆಲ್ಲ ಕೇಳ್ತಾನೆ ಇದೀವಲ್ಲ. ಎಲ್ಲಿದೀವಿ ನಾವು? ರಾಕೆಟ್ ನಲ್ಲಿ ಕಳಿಸಿ ಮಂಗ್ಳೂರು ಈ ತರದೆಲ್ಲ ಆದಾಗ ಒಂದು ಬೇಜಾರಾಗುತ್ತಲ್ಲ. ಆ ಥರದ ಸಬ್ಜೆಕ್ಟ್ ಮಾಡಕ್ ನಿಜವಲ್ಲೂ ಆ ಥರದ್ದು ಬಂದ್ರೆ ನಿಜವಲ್ಲೂ ಮಾಡ್ಬೋದು, ಇಲ್ಲ ಅಂತ ಹೇಳಲ್ಲ. ರಂಗಾಯಣ ರಘು ಮ್ಯಾನರಿಸಮ್ ನಲ್ಲಿ ವಿಭಿನ್ನವಾಗಿ ಕಾಣಿಸ್ಕೋತಾರೆ. ಅವ್ರು ಬಂದ್ರೆ ನಗು ಸ್ಕ್ರೀನ್ ಮೇಲೆ, ಆ ಡೈಲಾಗ್ ಡೆಲಿವರಿನೇ ಆಗಿರ್ತದೆ. ಸೊ ಎಲ್ಲಾ ಸಿನಿಮಾಗಳಲ್ಲೂ ವಿಭಿನ್ನವಾಗಿ ಕಾಣಿಸ್ಕೊಂಡ್ರು. ಇಲ್ಲಿ ತುಂಬಾ ಎಮೋಷನಲ್ ಆಗಿ ಏನಾದ್ರು ವರ್ಕ್ ಆಗುತ್ತಾ? ಅಂದ್ರೆ ಆಗ್ಲೇ ಹೇಳ್ತಾ ಇದ್ರು ಡೈರೆಕ್ಟರ್, ಒಂದು ಸೀನಲ್ಲಿ ಅಳಿಸ್ಬಿಟ್ರು. ಇಲ್ಲ, ಆ ಥರದ್ದು ತಾತ ಅಂತ ಹೇಳಿದ್ರೆ ಆತ ನಗಿಸೋ ಪಾತ್ರ ಅಲ್ಲ ಇದು. ಅದು ನಗು ಬಂದ್ರು ಬಾರ್ದು, ನಗಿಸ್ಬೇಕು ಅಂತ ನಗಿಸೋ ಪಾತ್ರ ಯಾವ್ದು ಮಾಡಿಲ್ಲ ನಾನು. ಮೊದಲೇನೋ ಒಂದಷ್ಟು ರಾಕ್ ಕಾಮಿಡಿ ಮೊದಲು ಪ್ರಾರಂಭಕ್ಕೆ ಮಾಡಿರ್ಬೇಕಷ್ಟು, ಆಮೇಲೆ ಅದನ್ನ ಬಿಟ್ಬಿಟ್ಟೆ ನಾನು ಅದನ್ನ. ಇಲ್ಲೇನಿಲ್ಲ, ಅವನು ಚೆನ್ನಾಗಿರ್ತಾನೆ, ಒಂದು ವಯಸ್ಸಾಗಿರ್ತದೆ, ಅವ್ನ ಮೊಮ್ಮಗನ ಕಾಳಜಿ, ಅವ್ನ ಕಾಯಿಲೆ ಬರ್ತದೆ, ತಲೆನೋವು ಬರ್ತದೆ, ಜ್ವರ ಬರ್ತವೆ, ಮತ್ತೇನೋ ಬರ್ತವೆ. ಅವ್ನ ಕೈಲಿ ಏನ್ ಕೊಡ್ಬೇಕು ಅಂತ ನೋಡ್ತಾನೆ. ಅವ್ನು ಮೇಕೆಮರಿ ಇರುತ್ತೆ, ಮೇಕೆಮರಿ ಕೊಟ್ಬಿಡ್ತಾನೆ, ತಗೊಳಪ್ಪ ಇದೇ ನಾನು ಇರೋದು, ಕೊಡೋ ಗುಣ ಇರುತ್ತೆ. ಈ ತರದೆಲ್ಲ ಇರುವಂತ ಅಷ್ಟೇ ಅವ್ನಿಗೆ. ಆ ತಾತ ಮಗನ ಒಂದು ಬಾಂಡಿಂಗ್ ಸ್ಟೋರಿ, ಬಾಂಡಿಂಗ್ ಇದೆ. ಅದ್ ಹೇಳ್ತೀನಲ್ಲ, ಅವ್ನಿಗೆ ಮೊಮ್ಮಗ ಇವನ್ ಮೇಲೆ ಆಸೆ ಕಟ್ತಾನೆ. ಒಂದು ಕಾರಲ್ಲಿ ಕೂರಿಸ್ಬೇಕು, ಅದೇಂಗ್ ಕುಂಡಿಸ್ತಾನೆ ನೋಡ್ದೆ, ಕುಂಡಿಸ್ತಾನೆ, ಗ್ಯಾರಂಟಿ ಕುಂಡಿಸ್ತಾನೆ, ಬಿಡಲ್ಲ ಮೊಮ್ಮಗ. ಅದೇಂಗ್ ಕುಂಡಿಸ್ತಾನೆ ಅನ್ನೋದೇ ಮುಖ್ಯ. ಓಕೆ ಸರ್, ಇಲ್ಲಿ ಕೀರವಾಣಿ ಅವರು ಒಂದು ಹಾಡು ಹಾಡಿದ್ದಾರೆ. ಅದು ತುಂಬಾ ಅರ್ಥಪೂರ್ಣವಾಗಿರುವಂತ ಹಾಡು. ಅದು ಇಡೀ ಸಿನಿಮಾದ ಚಿತ್ರಣನೇ ಕಟ್ಕೊಡ್ತಾ ಹೋಗುತ್ತೆ. ಆ ಹಾಡಿನ ಬಗ್ಗೆ ನೀವು ಕೇಳಿದಿರಿ? ಅದಕ್ಕೆ ನಾ ಹೇಳಿದ್ನಲ್ಲ, ಅವ್ನಿಗೆ ಹೆಂಗ್ ಅವ್ನ ಗೌಡನ್ಗೆ ಅದೇ ಸಂಪಾದನೆ. ಅವ್ನ ಕೋಪ ನನಗೆ ಚಿನ್ನ ಬಡಿ, ನಾನು ಉಣ್ಣಕ್ ಕೊಡ್ತೀನಿ, ತಿನ್ನಕ್ ಕೊಡ್ತೀನಿ, ಅವನ ಅಜ್ಜಿ ಎಲ್ಲ ಕೊಡ್ತೀನಿ, ಎಲ್ಲ ಮಾಡ್ತೀನಿ. ನಮ್ಮನ್ನ ನನಗೆ ಯಾರು ಇವರು ಗೌರವ ಕೊಡಲ್ಲ. ಅವನು ನನ್ನ ಮಗ, ಅವನು ಚೆನ್ನಪ್ಪಜ್ಜ, ಅವನು ಬರೀ ಆಡ್ಕೊಂಡಿರೋನು, ಕುಡ್ಕೊಂಡು ಡೊಳ್ ಬಾರ್ಸ್, ಅವ್ನಿಗೆ ಏನ್ ಮರ್ಯಾದೆ ಕೊಡ್ತಾರೆ ಅಂತ. ಅವನಿಗೆ ಅದಾದ್ಮೇಲೆ ಏನಂಗ ಮನುಷ್ಯ ಹೆಂಗ್ ಸಂಪಾದನೆ ಮಾಡ್ದ ಇವ್ರೆಲ್ಲಾರ್ನು ಅಂತ. ಕರೆಕ್ಟ್. ಪ್ರೀತಿ ಅಲ್ವಾ, ಪ್ರೀತಿ, ನಗು, ಒಂದು ಆ ನೋಟ ಇದೆಯಲ್ಲ, ಅದ್ರಲ್ಲಿ ಕಲ್ಮಶ ಇರಬಾರ್ದಲ್ಲ. ಕರೆಕ್ಟ್. ಮನುಷ್ಯ ಪ್ರೀತಿಸಕ ಸಾಕಲ್ವಾ ನಿಮ್ಗೆ? ಮಾತಲ್ಲಿ ಕೃತಕ ಇರಬಾರ್ದು. ಆ ನಡವಳಿಕೆನೆ ಅವ್ನಿಗೆ ಅಷ್ಟೆಲ್ಲ ಸಂಪಾದನೆ ಮಾಡಿರ್ತಾನೆ.
ಅವನಿಗೆ ಅದು ಗುಣ ಅದು ಚನ್ನಪಂಚನ ಗುಣ. ಸರ್ ಇದು ಡೈರೆಕ್ಟರ್ ಹೊಸಬ್ರು, ನಿರ್ಮಾಪಕರು ಹೊಸಬ್ರು, ಆ ಇಬ್ರು ಬಾಂಡಿಂಗ್ ಹೆಂಗಿತ್ತು ನಿಮ್ ಜೊತೆ? ಏನಪ್ಪ ಏನಾದ್ರು ಟಿಪ್ಸ್ ಕೊಟ್ರ ಹಿಂಗ್ ಮಾಡ್ರಪ್ಪ ಅನ್ನೋದು? ಅಲ್ಲ, ಅವ್ರ ಕತೆ ಸಿನಿಮಾದಲ್ಲಿ ನೀವು ಹಿರಿಯರು ಅಲ್ಲ ಅವ್ರಿಗೆ ಒಂದು ಕತೆ ಮಾಡ್ಕೊಂಡು ಬಂದಾಗ ಅದನ್ನ ಅದು ಸ್ಕ್ರಿಪ್ಟ್ ತಗೊಂಡು ಆದ್ಮೇಲೆ ಯೋಚನೆ ಮಾಡಿ ಅದಕ್ಕೊಂದ್ಮೇಲೆ ಮಾಡ್ಕೊಂಡು ಈ ಥರದೊಂದು ಇರುತ್ತೆ ಸರ್ ಅಂತ ಹೇಳಿದಾಗ ಮಾಡೋಕ್ಕಿಂತ ಮುಂಚೆ ಅದೆಲ್ಲ ಚರ್ಚೆ ಮಾಡಿ ಇದು ಹಿಂಗಿರುತ್ತಪ್ಪ, ಹಿಂಗಾಗುತ್ತೆ, ಹಿಂಗೆ ಅಂತ. ಆಮೇಲೆ ಅದಂಗೆ ಏನೋ ಒಂದು ದಿವಸ ಒಂದು ಪ್ರಾರಂಭದ ದಿವಸ ಒಂದು ಸೂತ್ರ ಹಾಕೋತೀವಲ್ಲ, ಆ ಸೂತ್ರದಲ್ಲಿ ಹೋಗ್ಬೇಕಾಗತ್ತೆ, ಆಚೆಗೋಗ್ಬಾರ್ದಲ್ವಾ. ತಾತ ಮೊಮ್ಮಗ ಅವನಿಗೊಂದು ಪ್ರೀತಿ ಇಷ್ಟೆಲ್ಲ ಕತೆ ಹೋದ್ಮೇಲೆ ಸಿಗ್ತಲ್ಲ ನಿಮ್ಗೆ, ಎಷ್ಟು ಸಿಕ್ಬಿಡುತ್ತಲ್ಲ ಅವನಿಗೆ ಅಷ್ಟು. 10ನೇ ದೀಪ ಹಾರಿ ಹೋಯ್ತೆ ಅಂತ ಅಂದಾಗ 10ನೇ ದೀಪ ಹಾರಿದೆ ಎಂತ ಹೊರಡೋದು ಅಲ್ವಾ?